ಬಹಳಷ್ಟು ಮಂದಿ ಈಗ ಸೊರಿಯಾಸಿಸ್ಗೆ ಎಷ್ಟೇ ನೀವು ಮೆಡಿಸಿನ್ ತಗೊಳ್ಳಿ, ಏನೇ ಮಾಡಿ ಅದು ನನಗೆ ವಾಸಿ ಆಗ್ತಿಲ್ಲ, ಆಯಿಂಟ್ಮೆಂಟ್ ಹಚ್ಚಿದಾಗ ಕಡಿಮೆ ಆಗುತ್ತೆ ಮತ್ತೆ ಬರುತ್ತೆ. ಮೇಡಮ್, ನನ್ನ ರೂಮ್ಮೇಟ್ಸ್ಗೆಲ್ಲ ಸ್ವಲ್ಪ ಭಯ, ಎಲ್ಲಿ ನನಗೆ ಸೊರಿಯಾಸಿಸ್ಸು ನನ್ನಿಂದ ಅವ್ರಿಗೆ ಬಂದ್ಬಿಡುತ್ತೋ ಅಂತ. ಈ ಥರ ಏನಾದರೂ ಒಬ್ರಿಂದ ಒಬ್ರಿಗೆ ಹರಡುತ್ತಾ ಅಂತ ಹಾಲಿಗೆ ಉಪ್ಪನ್ನು ಹಾಕುವಂಥದ್ದು, ಮೊಸರು ಮತ್ತೆ ಹಾಲನ್ನು ಜೊತೆಗೆ ಸೇರಿಸುವಂಥದ್ದು, ಮಾಂಸದ ಆಹಾರ ಅಥವಾ ಮೀನನ್ನ ತಿಂತಾ ಇದ್ದ ಹಾಗೇನೆ ಸ್ವಲ್ಪ ಹೊತ್ತಿನ ನಂತರ ಕಾಫಿ ಟೀ ಕುಡಿಯೋದು. ಸೊ ಸ್ಟ್ರಾಬೆರಿ ಯೋಗರ್ಟ್ ಅಂತ ಇರ್ಬೋದು, ಬ್ಲೂಬೆರಿ ಯೋಗರ್ಟ್ ಇರ್ಬೋದು, ತುಂಬಾ ಹೆಲ್ತ್ ಒಳ್ಳೇದು ಅಂತ ಹೇಳ್ಬಿಟ್ಟು ಸೊ ಯೋಗರ್ಟ್ಗಳನ್ನ ದಿನ ಫ್ಲೇವರ್ಡ್ ಯೋಗರ್ಟ್ಗಳನ್ನು ತಗೊಳ್ತಾ ಇರ್ತಾರೆ. ಹಾಗೆ ಡ್ರೈ ಫ್ರೂಟ್ಗಳನ್ನ ನೆನೆಸಿಟ್ಟು ಮಿಲ್ಕ್ ಶೇಕ್ ತರ ಮಾಡಿ ಕೊಡೋದು. ಲಂಚ್ ಬಾಕ್ಸಿಗೆ ಇರ್ಬೋದು, ಮೊಸರನ್ನ ತಗೊಂಡು ಹೋಗ್ಬೇಕಾದ್ರೆ ಮೊಸರು ತುಂಬಾ ಡ್ರೈ ಆಗ್ಬಿಡುತ್ತೆ ಅನ್ನದ ಜೊತೆ ಅಂತ ಹೇಳಿ ಆ ಮೊಸರಿಗೆ ಹಾಲನ್ನ ಮಿಕ್ಸ್ ಮಾಡಿ ಕೊಡುವಂಥದ್ದು. ಸೊ ಈ ತರದ ಬೇರೆ ಬೇರೆ ಕಾಂಬಿನೇಷನ್ಗಳನ್ನ ನಾವು ದಿನ ಸೇವನೆ ಮಾಡೋದ್ರಿಂದ ಈ ಸೊರಿಯಾಸಿಸ್ ಅನ್ನೋದು ಖಂಡಿತ ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಖಂಡಿತ ನೀವು ಈ ಸೋರಿಯಾಸಿಸ್ನ ವಾಸಿ ಮಾಡ್ಕೊಳ್ಬೋದು. ಈಗ ಆಲ್ರೆಡಿ ನನಗೆ ಸೋರಿಯಾಸಿಸ್ ಬಂದಿದೆ, ಯಾವ ಥರ ಫುಡ್ಡನ್ನ ನಾನು ತಿನ್ನಬೇಕು ಅಂತ ಹೇಳೋದಿದ್ರೆ, ಸೋರಿಯಾಸಿಸ್ ಬಂದ ಮೇಲೆ ಯಾವುದೇ ಥರದ ಮನೆ ಮದ್ದು ಅಂತ ಅದಕ್ಕೆ ಇಲ್ಲ. ಈ ಸೋರಿಯಾಸಿಸ್ ಅನ್ನೋದು ಒಂಥರ ಚರ್ಮ ಕಾಯಿಲೆ. ಇದೇನಾಗುತ್ತೆ ಅಂತಂದರೆ, ಚರ್ಮದಲ್ಲಿ ಒಂಥರ ಈ ಮೀನಿನ ಹುಪ್ಪೆ ಯಾವ ಥರ ಸಿಪ್ಪೆ ಬಿಡುತ್ತೋ ಸೇಮ್ ಅದೇ ಥರ ಈ ಚರ್ಮದ ಮೇಲೆ ಸಿಪ್ಪೆಗಳು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಶುರುವಿನಲ್ಲಿ ಸಾಮಾನ್ಯವಾಗಿ ಕೆಲವರಿಗೆ ಈ ಎಲ್ಬೋ ಜಾಯಿಂಟ್ ಇರ್ಬೋದು ಅಥವಾ ನೀ ಜಾಯಿಂಟ್ ಇರ್ಬೋದು, ಈ ಥರ ಜಾಯಿಂಟ್ಗಳಲ್ಲಿ ಚಿಕ್ಕದಾಗಿ ಈ ಚರ್ಮದ ಲೀಜನ್ಗಳು ಕಾಣಿಸ್ಕೊಳ್ಳುತ್ತೆ. ಅದನ್ನು ಎಷ್ಟೋ ಜನ ಇಗ್ನೋರ್ ಮಾಡಿ ವರ್ಷಾನುಗಟ್ಟಲೆ ಅದಕ್ಕೆ ಟ್ರೀಟ್ಮೆಂಟನ್ನು ತಗೊಳ್ದೇನೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಇಡೀ ದೇಹ ಪೂರ್ತಿಯವರಿಗೆ ಈ ಸೋರಿಯಾಸಿಸ್ ಅನ್ನೋದು ಹರಡ್ತಾ ಹೋಗುತ್ತೆ. ಹಾಗೆ ಕೆಲವೊಬ್ಬರಿಗೆ ತಲೆಯಲ್ಲಿ ಸೋರಿಯಾಸಿಸ್ ಬಂದು ತಲೆಯಲ್ಲಿ ಪ್ಯಾಚಸ್ಗಳು ಬಂದು ಕೂಡ ಈ ಕೂದಲು ಉದುರೋಗಿರುತ್ತೆ, ಅಷ್ಟು ಜಾಗದಲ್ಲಿ ಕೂದಲು ಕೂಡ ಉದುರೋಗಿರುತ್ತೆ. ಈ ಥರದ್ದೆಲ್ಲ ಸಮಸ್ಯೆ ಇಟ್ಕೊಂಡು ಬಹಳಷ್ಟು ಮಂದಿ ನಮ್ಮಲ್ಲಿ ಬರ್ತಾರೆ. ಈ ಸೋರಿಯಾಸಿಸ್ ಅನ್ನೋದು ಯಾಕೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಖಂಡಿತ ಆ ಸೋರಿಯಾಸಿಸ್ ಬರದೇ ಇರೋ ಹಾಗೆ ತಡಿಬೋದು. ಇನ್ನೊಂದು ಬಂದರೂ ಕೂಡ ನಾವು ಅದನ್ನು ವಾಸಿ ಮಾಡ್ಕೊಳ್ಬೋದು. ಈ ಸೋರಿಯಾಸಿಸ್ನ ಆಟೋ ಇಮ್ಯುನಿಟಿ ಡಿಸಾರ್ಡರ್ ಅಂತ ಕೂಡ ಕರೀತಾರೆ. ಅಂದರೆ ನಮ್ಮ ಇಮ್ಯುನಿಟಿ ಹೈಪರ್ ಆ್ಯಕ್ಟಿವ್ ಆಗಿ ಸೊ ನಮಗೆ ಈ ಕಾಯಿಲೆ ಬರೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ಆಯುರ್ವೇದದ ಪ್ರಕಾರ ಹೇಳೋದಾದರೆ ಸಿಂಪಲ್ ಆಗಿ ಏನು ಹೇಳ್ತೀವಿ ಅಂತಂದರೆ, ಕೆಲವೊಂದು ಆಹಾರಗಳನ್ನು ನಾವು ಯಥೇಚ್ಛವಾಗಿ ಸೇವನೆ ಮಾಡಿದಾಗ ಅಥವಾ ಕಂಟಿನ್ಯೂಸ್ ಆಗಿ ಸೇವನೆ ಮಾಡಿದಾಗ ಈ ಕಾಯಿಲೆ ಬರುತ್ತೆ ಅಂತಲೂ ಹೇಳ್ತೀವಿ. ಯಾವುದು ಆಹಾರಗಳು ಅಂತಂದರೆ, ಈ ಕೆಲವೊಂದು ಮೂಲಂಗಿ ಸಲಾಡನ್ನು ಬಹಳಷ್ಟು ಜನ ತಿಂತಾರೆ. ಅಂದರೆ ಮೂಲಂಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಮೂಲಂಗಿ ಮತ್ತು ಹನಿಯನ್ನು ಸೇರಿಸ್ಕೊಂಡು ತಿನ್ನುವಂಥದ್ದು, ಅಥವಾ ಮೊಸರು ಮತ್ತು ಹಾಲನ್ನು ಜೊತೆಗೆ ಸೇರಿಸುವಂಥದ್ದು, ಇಲ್ಲ ಈ ಮಾಂಸದ ಆಹಾರ ಅಥವಾ ಮೀನನ್ನು ತಿಂತಾ ಇದ್ದ ಹಾಗೇ, ಮೀನಿನ ಸಾಂಬಾರು ಇರ್ಬೋದು, ಫ್ರೈ ಇರ್ಬೋದು, ಸೊ ಅದನ್ನು ತಿಂತಾ ಇದ್ದ ಹಾಗೇ ಸ್ವಲ್ಪ ಹೊತ್ತಿನ ನಂತರ ಕಾಫಿ ಟೀ ಕುಡಿಯೋದು, ಈ ಥರ ಆಹಾರ ಪದ್ಧತಿಗಳನ್ನು ನಾವು ತಗೊಂಡಾಗ ಈ ಸೋರಿಯಾಸಿಸ್ ಅನ್ನೋದು ಯೂಶ್ವಲಿ ಕಾಣಿಸ್ಕೊಳ್ಳುತ್ತೆ. ಆಯುರ್ವೇದದಲ್ಲಿ ಈ ಥರದ ಆಹಾರಗಳನ್ನು ನಾವು ಇನ್ಕಾಂಪಟಬಲ್ ಫುಡ್ ಅಥವಾ ವಿರುದ್ಧ ಆಹಾರ ಅಂತ ಹೇಳ್ತೀವಿ. ಈ ವಿರುದ್ಧ ಆಹಾರಗಳು ಏನು ಅಂತಂದರೆ, ಅಂದರೆ ಬೇರೆ ಬೇರೆ ಕ್ವಾಲಿಟಿ ಇರ್ತಕ್ಕಂಥದ್ದು, ಆಪೋಸಿಟ್ ಕ್ವಾಲಿಟಿ ಇರ್ತಕ್ಕಂಥ ಫುಡ್ಡನ್ನು ನಾವು ತಗೊಳ್ಳುವಂಥದ್ದು. ಈ ಥರ ಆಪೋಸಿಟ್ ಕ್ವಾಲಿಟಿ ಇರ್ತಕ್ಕಂಥ ಫುಡ್ಡನ್ನು ನಾವು ಪದೇ ಪದೇ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಟಾಕ್ಸಿಸಿಟಿ ಪ್ರಾಡಕ್ಟ್ ಆಗುತ್ತೆ. ಈ ಟಾಕ್ಸಿಸಿಟಿ ಅನ್ನೋದು ನಮ್ಮ ಇಂಟೆಸ್ಟೈನ್ನಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ರಿಲೀಸ್ ಮಾಡುತ್ತೆ. ಅದು ರಿಲೀಸ್ ಮಾಡಿದ ನಂತರ ದೇಹದಲ್ಲಿ ಕೆಲವೊಂದು ರೀತಿಯ ಫ್ರೀ ರ್ಯಾಡಿಕಲ್ಸ್ಗಳು ಉತ್ಪತ್ತಿ ಆಗುತ್ತೆ. ಅದರಿಂದ ಕೂಡ ಈ ಆಟೋ ಇಮ್ಯುನಿಟಿ ಡಿಸಾರ್ಡರ್ ಬರ್ಬೋದು. ಅಥವಾ ದೇಹದಲ್ಲಿ ಈಗ ಇಂಟೆಸ್ಟೈನಲ್ಲಿ ಇರ್ತಕ್ಕಂಥ ಹೆಲ್ದಿ ಬ್ಯಾಕ್ಟೀರಿಯಾಗಳಂತ ಏನು ಹೇಳ್ತೀವಿ, ಈ ಹೆಲ್ದಿ ಬ್ಯಾಕ್ಟೀರಿಯಾಗಳು ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಈ ಬೇರೆ ಗುಣಗಳಿರ್ತಕ್ಕಂಥ ಆಹಾರನ ನಾವು ಒಟ್ಟಿಗೆ ಮಿಕ್ಸ್ ಮಾಡಿ ತಗೊಂಡಾಗ ಈ ಎಂಜೈಮ್ಯಾಟಿಕ್ ಡಿಸ್ಟರ್ಬೆನ್ಸ್ಗಳಾಗ್ತಾ ಹೋಗುತ್ತೆ ಸ್ಟಮಕ್ಕಲ್ಲಿ. ಎಕ್ಸಾಂಪಲ್ ಹೇಳೋದಾದರೆ, ಪ್ರೋಟೀನ್ ನಾವು ಜಾಸ್ತಿ ತಗೊಂಡಾಗ ಅಲ್ಲಿ ಅಸಿಡಿಕ್ ನೇಚರ್ ಇರಬೇಕು ಸ್ಟಮಕ್ನಲ್ಲಿ. ಈ ಸ್ಟಾರ್ಚ್ ತೊಗೊಂಡಾಗ ಆಲ್ಕಲೈನ್ ನೇಚರ್ ಬೇಕಾಗುತ್ತೆ. ಈ ಸ್ಟಾರ್ಚ್ ಮತ್ತು ಪ್ರೋಟೀನ್ನ ಯಥೇಚ್ಛವಾಗಿ ಒಟ್ಟಿಗೆ ನಾವು ತುಂಬ ದಿನಗಳವರೆಗೂ ತಗೊಳ್ತಾ ಬಂದರೆ ಅಲ್ಲಿ ಇನ್ಕಾಂಪಟಬಿಲಿಟಿ ಹಾಗೆ ಎಂಜೈಮ್ಯಾಟಿಕ್ ಡಿಸ್ಟರ್ಬೆನ್ಸ್ಗಳಾಗ್ತಾ ಹೋಗುತ್ತೆ. ಈ ಥರ ಡಿಸ್ಟರ್ಬೆನ್ಸ್ಗಳು ಪದೇ ಪದೇ ಆದಾಗ ಸ್ಟಮಕ್ನಲ್ಲಿ ಅದು ನಮ್ಮ ಇಮ್ಯುನಿಟಿ ಮೇಲೆ ಟ್ರಿಗರ್ ಆಗುತ್ತೆ. ಹಾಗೆಯೇ ಅದರಿಂದನೇ ನಾವು ಈ ಹೈಪರ್ ಇಮ್ಯುನಿಟಿ ಡಿಸೀಸ್ಗಳು ಅಥವಾ ಆಟೋ ಇಮ್ಯುನಿಟಿ ಡಿಸೀಸ್ಗಳು ನಮಗೆ ಕಾಣಿಸ್ಕೊಳ್ತಾ ಬರುತ್ತೆ. ಅದರಲ್ಲಿ ಒಂದು ಈ ಸೋರಿಯಾಸಿಸ್. ಬಹಳಷ್ಟು ಮಂದಿ ಈಗ ಸೋರಿಯಾಸಿಸ್ಗೆ ಎಷ್ಟೇ ನೀವು ಮೆಡಿಸಿನ್ ತಗೊಳ್ಳಿ, ಏನೇ ಮಾಡಿ
ಅದು ನನಗೆ ವಾಸಿ ಆಗ್ತಿಲ್ಲ, ಆಯಿಂಟ್ಮೆಂಟ್ ಹಚ್ಚಿದಾಗ ಕಡಿಮೆ ಆಗುತ್ತೆ, ಮತ್ತೆ ಬರುತ್ತೆ, ಈ ಜಾಯಿಂಟಲ್ಲಿ ಹೋಗುತ್ತೆ, ಮತ್ತೆ ಇನ್ನೊಂದು ಜಾಯಿಂಟಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಈ ರೂಟ್ ಕಾಸ್ ಏನಿರುತ್ತೆ, ಈ ಇನ್ಕಾಂಪಟಬಲ್ ಫುಡ್ ಏನಿರುತ್ತೆ ಅದನ್ನು ನಾವು ಬಿಟ್ಟಿರೋದಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಬೇಸಿಕಲಿ ಕೋಸ್ಟಲ್ ಸೈಡ್ ಆಫ್ ಕರ್ನಾಟಕದವರು. ಅಲ್ಲಿಂದ ತುಂಬ ಜನ ಪೇಷಂಟ್ಗಳು ನಮ್ಮಲ್ಲಿ ಬರ್ತಾ ಇರ್ತಾರೆ. ಅದರಲ್ಲಿ ಒಬ್ಬರು ಬಂದಿದ್ರು. ಅವರು ಬೆಂಗಳೂರಿಗೆ ಮೂವ್ ಆಗಿ ಸುಮಾರು ವರ್ಷ ಆಗಿದೆ, ಒಂದು 5-6 ವರ್ಷ ಆಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಮಂಗಳೂರು ಸೈಡ್ ಎಲ್ಲ ಇರ್ಬೋದು, ಸ್ವಲ್ಪ ದಿನ ಮೀನಿನ ಸಾರು ಅಥವಾ ಫ್ರೈನ ತಿನ್ನೋದು ಅವ್ರಿಗೆ ಅಭ್ಯಾಸ. ಅಲ್ಲೇನು ಮಾಡ್ತಾರೆ, ರೆಡ್ ಬಾಯ್ಲ್ ರೈಸ್ ಜೊತೆ ಕಾಂಬಿನೇಷನಲ್ಲಿ ತಿಂತಾ ಇರ್ತಾರೆ. ಅಲ್ಲಿನ ವೆದರ್ಗೆ ಮೋಸ್ಟ್ಲಿ ಅವ್ರಿಗೇನು ಅಂದರೆ ಏನು ಸೈಡ್ ಎಫೆಕ್ಟ್ ಆಗಿರೋದಿಲ್ಲ. ಬಟ್ ಬೆಂಗಳೂರಿಗೆ ಬಂದಾಗ ವೈಟ್ ರೈಸ್ ಜೊತೆ ಅವರು ಮೀನು ಸಾರು ತಿಂತಾಯಿದ್ರು. ಅದರಿಂದ ಅವ್ರ ಬಾಡಿಗೆ ಸ್ವಲ್ಪ ಹೀಟ್ ಅನ್ನಿಸ್ತಾ ಇತ್ತು. ಬಾಡಿ ಹೀಟ್ ಆಗುತ್ತೆ ಅಂತ ಹೇಳಿ ಮೀನು ಸಾರು ತಿಂತಾ ಇದ್ದ ಹಾಗೆ ಅದ್ರ ನೆಕ್ಸ್ಟ್ ಮೊಸರನ್ನು ತಿಂತಾಯಿದ್ರು, ಬಾಡಿ ಕೂಲ್ ಆಗಲಿ ಅಂತ. ಸೊ ಆತನಿಗೆ ಒಂದು 2-3 ವರ್ಷದಿಂದ ಸೋರಿಯಾಸಿಸ್ ಸಮಸ್ಯೆ ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಎಲ್ಲ ಥರ ಟ್ರೀಟ್ಮೆಂಟನ್ನು ತೊಗೊಂಡ್ರು, ಎಲ್ಲ ಇದು ಮಾಡಿದ್ರು. ಬಟ್ ಏನೇ ಮಾಡಿದ್ರು ಕೂಡ ಅವ್ರಿಗೆ ವಾಸಿ ಆಗ್ತಿರ್ಲಿಲ್ಲ. ಒಂದು ಕಡೆ ಕಡಿಮೆ ಆಗಿದ್ದು ಇನ್ನೊಂದು ಕಡೆ ಬರ್ತಾಯಿತ್ತು. ಸೊ ಅವ್ರದ್ದು ಕಂಪ್ಲೀಟಾಗಿ ನಾವು ಡಯಟ್ ಹಿಸ್ಟ್ರಿ ತೊಗೊಂಡಾಗ ಅಲ್ಲಿ ನಮಗೆ ಗೊತ್ತಾಯಿತು ಮೀನು ಮತ್ತು ಮೊಸರು ಏನಿದೆ ಅದು ಇನ್ಕಾಂಪಟಬಲ್ ಫುಡ್. ಸೊ ಅದನ್ನು ಅವರು ದಿನಾ ಸೇವನೆ ಮಾಡ್ತಿದ್ರಿಂದ ಈ ರೀತಿ ಟಾಕ್ಸಿಟಿ ಅಕ್ಯುಮುಲೇಟ್ ಆಗಿ ಅವರಿಗೆ ಇಮ್ಯುನಿಟಿ ಟ್ರಿಗರ್ ಆಗಿ ಅಲ್ಲಿ ಸೋರಿಯಾಸಿಸ್ ಅನ್ನೋದು ಅವ್ರಿಗೆ ಬರ್ತಾಯಿತ್ತು. ಸೊ ಆ ಫುಡ್ ಕಾಂಬಿನೇಷನ್ನ ನಾವು ಸ್ಟಾಪ್ ಮಾಡಿ ನಂತರ ನಾವು ಆಯುರ್ವೇದದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ನ ಕೊಟ್ಟ ಮೇಲೆ ಅವರಿಗೆ ಸೋರಿಯಾಸಿಸ್ ಅನ್ನೋದು 2-3 ತಿಂಗಳೊಳಗಡೆ ಕಂಪ್ಲೀಟಾಗಿ ವಾಸಿ ಆಯಿತು. ಹಾಗೆ ಅವ್ರಿಗೆ ಗೊತ್ತಾಯಿತು ಯಾಕೆ ನನಗೆ ಈ ಸೋರಿಯಾಸಿಸ್ ಟ್ರಿಗರ್ ಆಗ್ತಿತ್ತು, ಪದೇ ಪದೇ ಯಾಕೆ ಇದು ಕಾಣಿಸ್ಕೊಳ್ತಾ ಇತ್ತು ಅನ್ನೋದು ಅವರಿಗೆ ಅಲ್ಲಿ ಗೊತ್ತಾಯಿತು. ಅವ್ರು ಯಾವಾಗಲೂ ಬಂದಾಗ ಕೇಳ್ತಾಯಿದ್ರು, ಮೇಡಮ್ ನನ್ನ ರೂಮ್ಮೇಟ್ಸ್ಗೆಲ್ಲ ಸ್ವಲ್ಪ ಭಯ, ಎಲ್ಲಿ ನನಗೆ ಸೋರಿಯಾಸಿಸ್ಸು ನನ್ನಿಂದ ಅವ್ರಿಗೆ ಬಂದುಬಿಡುತ್ತೋ ಅಂತ, ಈ ಥರ ಏನಾದರೂ ಒಬ್ಬರಿಂದ ಒಬ್ರಿಗೆ ಹರಡುತ್ತಾ ಅಂತ. ಖಂಡಿತ ಸೋರಿಯಾಸಿಸ್ಸು ಒಬ್ಬರಿಂದ ಒಬ್ರಿಗೆ ಹರಡೋದಿಲ್ಲ. ಬಟ್ ಯೂಶ್ವಲಿ ಎಷ್ಟೋ ಸಲ ಏನು ಅಂದ್ಕೊಳ್ತೀವಿ ಅಂದರೆ ಇದು ಹೆರಿಡಿಟ್ರಿ, ತಂದೆ ತಾಯಿಯಲ್ಲಿದ್ದಾಗ ಮಕ್ಕಳಲ್ಲೂ ಇದು ಬರುತ್ತೆ ಅಂತ ನಾವು ಅಂತೇವೆ. ಯಾಕೆ ಅಂತಂದರೆ ಸೇಮ್ ಫುಡ್ ಕಾಂಬಿನೇಷನ್ ಇರುತ್ತೆ. ತಂದೆ ತಾಯಿ ಏನು ಊಟ ಮಾಡ್ತಾರೋ ತಿಂಡಿ ಮಾಡ್ತಾರೋ ಸೇಮ್ ಅದನ್ನೇ ಮಕ್ಕಳು ಮಾಡೋದ್ರಿಂದ, ಸೊ ತಂದೆ ತಾಯಿಗೆ ಇದ್ದಿದ್ದರಿಂದ ಮಕ್ಳಿಗೂ ಬರೋ ಚಾನ್ಸಸ್ ಇರುತ್ತೆ. ಈ ಫುಡ್ ಕಾಂಬಿನೇಷನ್ ಏನಿದೆ ವಿರುದ್ಧ ಆಹಾರ ಅಂತ ಏನು ಹೇಳ್ತೀವಿ, ಇನ್ಕಾಂಪಟಬಲ್ ಫುಡ್ ಏನಂತ ಹೇಳ್ತೀವಿ, ಅದನ್ನು ನಾವು ಮೊದಲು ಹೋಗಿಸ್ಬೇಕು. ಈ ವಿರುದ್ಧ ಆಹಾರ ಅಥವಾ ಇನ್ಕಾಂಪಟಬಲ್ ಫುಡ್ಡಲ್ಲಿ ಓನ್ಲಿ ಮೀನು ಮತ್ತು ಮಿಲ್ಕ್ ಪ್ರಾಡಕ್ಟ್ ಮಾತ್ರ ಅಲ್ಲ. ಏನಾಗುತ್ತೆ, ಈಗ ಕಾಮನ್ ಆಗಿ ಜನ ಮಿಸ್ಟೇಕ್ ಮಾಡೋದು ಕೆಲವೊಂದು ಮಿಲ್ಕ್ ಶೇಕ್ಗಳು. ದಿನನಿತ್ಯ ಮಿಲ್ಕ್ ಶೇಕ್ಗಳು ತುಂಬ ಚೆನ್ನಾಗಿ ಅಂತ ಹೇಳಿ ಅಸಿಡಿಕ್ ಅಥವಾ ಈ ಹುಳಿ ಇರ್ತಕ್ಕಂಥ ಹಣ್ಣುಗಳೇನಿದೆ ಅದ್ರ ಜೊತೆ ಹಾಲನ್ನು ಮಿಕ್ಸ್ ಮಾಡಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯುವಂಥದ್ದು. ಸುಮಾರು ಹಣ್ಣುಗಳು, ಯಾವುದೇ ಹಣ್ಣನ್ನು ತೊಗೊಂಡ್ರೂ ಕೂಡ ಆಯುರ್ವೇದದಲ್ಲಿ ಕಿಂಚಿತ್ ಅಮ್ಲ ಗುಣ ಇರುತ್ತೆ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ಆದ್ರೂ ಅಲ್ಲಿ ಅಮ್ಲತೆ, ಹುಳಿಯ ಅಂಶ ಇರುತ್ತೆ ಅಂತ ಹೇಳ್ತೀವಿ. ಅಂಥ ಫುಡ್ಡನ್ನು ಅಂದರೆ ಅದು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ದಿನ ತೊಗೊಳ್ಳೋದ್ರಿಂದ ಅಲ್ಲೂ ಕೂಡ ಇನ್ಕಾಂಪಟಬಿಲಿಟಿ ಶುರುವಾಗುತ್ತೆ. ಬರೀ ಹಾಲು ಮಾತ್ರ ಅಲ್ಲ, ಈಗ ನೀವು ಕೇಳಿರ್ಬೋದು ಎಷ್ಟೊಂದು ಥರದ ಫ್ಲೇವರ್ಡ್ ಯೋಗರ್ಟ್ಗಳು ಬರುತ್ತೆ. ಸೊ ಸ್ಟ್ರಾಬೆರಿ ಯೋಗರ್ಟ್ ಅಂತ ಇರ್ಬೋದು, ಬ್ಲೂಬೆರಿ ಯೋಗರ್ಟ್ ಇರ್ಬೋದು, ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಸೊ ಯೋಗರ್ಟ್ಗಳನ್ನು ದಿನ ಫ್ಲೇವರ್ಡ್ ಯೋಗರ್ಟ್ಗಳನ್ನು ತೊಗೊಳ್ತಾ ಇರ್ತಾರೆ. ಅದು ಕೂಡ ಇನ್ಕಾಂಪಟಬಲ್ ಫುಡ್ ಅಂತಲೇ ಹೇಳ್ತೀವಿ. ಹಾಗೆ ಡ್ರೈ ಫ್ರೂಟ್ಗಳನ್ನು ನೆನೆಸಿಟ್ಟು ಅದನ್ನು ಕೂಡ ಮಿಲ್ಕ್ ಶೇಕ್ ಅಂದರೆ ಹಾಲಿನ ಜೊತೆ ಮಿಲ್ಕ್ ಶೇಕ್ ಥರ ಮಾಡಿ ಕೊಡೋದು, ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದು ಕೂಡ ಇನ್ಕಾಂಪಟಬಲ್ ಫುಡ್ ಆಗುತ್ತೆ. ಸೊ ಈ ಥರ ಸುಮಾರು ಥರದ, ಇವಾಗ ಲಂಚ್ ಬಾಕ್ಸಿಗಿರ್ಬೋದು ಮೊಸರನ್ನು ತೊಗೊಂಡು ಹೋಗಬೇಕಾದ್ರೆ ಮೊಸರು ತುಂಬ ಡ್ರೈ ಆಗಿಬಿಡುತ್ತೆ ಅನ್ನದ ಜೊತೆ ಅಂತ ಹೇಳಿ ಆ ಮೊಸರಿಗೆ ಹಾಲನ್ನು ಮಿಕ್ಸ್ ಮಾಡಿ ಕೊಡುವಂಥದ್ದು. ಸೊ ಈ ಥರದ ಬೇರೆ ಬೇರೆ ಕಾಂಬಿನೇಷನ್ಗಳನ್ನು ನಾವು ದಿನ ಸೇವನೆ ಮಾಡೋದ್ರಿಂದ ಈ ಸೋರಿಯಾಸಿಸ್ ಅನ್ನೋದು ಖಂಡಿತ ನಮ್ಮಲ್ಲಿ ಸ್ಕಿನ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಈ ಸೋರಿಯಾಸಿಸ್ ಮೇಯ್ನ್ ಲಕ್ಷಣ ಅಂತಂದರೆ ಅದೇ ಆವಾಗಲೇ ಹೇಳಿದಾಗೆ ನಾನು, ಈ ಮೀನಿನ ಹುರುಪೆ ಯಾವ ಥರ ಎದ್ದೇಳುತ್ತೋ ಸ್ಕಿನ್ನಲ್ಲಿ ಆ ಥರ ಬರುತ್ತೆ. ಹಾಗೆ ಇಚ್ಚಿಂಗ್ ಇರುತ್ತೆ, ಕೆಲವೊಬ್ಬರಿಗೆ ತುಂಬಾ ಇಚ್ಚಿಂಗ್ ಇರುತ್ತೆ, ಕೆಲವೊಬ್ಬರಿಗೆ ತುಂಬ ಡ್ರೈನೆಸ್ ಅನಿಸ್ತಾ ಇರುತ್ತೆ ಸ್ಕಿನ್ನು. ಹಾಗೆ ಆಗಲೇ ಹೇಳಿದಾಗೆ ತಲೆಯಲ್ಲಿ ಏನಾದರೂ ಆ ಥರ ಸೋರಿಯಾಸಿಸ್ ಬಂದರೆ ಕೂದಲು ಉದುರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಅದರದ್ದು ಸಾಮಾನ್ಯ ಲಕ್ಷಣ ಅಂತಲೇ ಹೇಳ್ಬೋದು. ಇನ್ನು ಆ ಕಾಯಿಲೆ ವಾಸಿ ಮಾಡ್ಕೊಳಕ್ಕಾಗತ್ತಾ ಅಂತ ಬಹಳಷ್ಟು ಮಂದಿ ಕೇಳ್ತಾರೆ. ಖಂಡಿತ ನೀವು ಈ ಸೋರಿಯಾಸಿಸ್ನ ವಾಸಿ ಮಾಡ್ಕೊಳ್ಬೋದು. ಆಯುರ್ವೇದದಲ್ಲಿ ಇದಕ್ಕೆ ಆದಂಥ ಕೆಲವೊಂದು ಟ್ರೀಟ್ಮೆಂಟ್ಗಳಿದೆ. ಶೋಧನ ಅಂತ ಹೇಳ್ತೀವಿ, ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ವಮನ ಅಂತ ಹೇಳ್ತೀವಿ, ಅಂದರೆ ವಾಮಿಟಿಂಗ್ ಪ್ರೋಸೆಸ್ ಇದೆ, ಇಂಡ್ಯೂಸ್ಡ್ ವಾಮಿಟಿಂಗ್ ಪ್ರೋಸೆಸ್. ಸೊ ಅದನ್ನು ಮಾಡಿಸಿ ನಾವು ಒಂದು ಸಲ ನಿಮ್ಮದು ಇಂಟೆಸ್ಟೈನ್ ಗಟ್ ಕ್ಲೀನಿಂಗ್ ಅಂತ ಮಾಡ್ತೀವಿ. ಒಂದು ಸಲ ಈ ಗಟ್ ಕ್ಲೆನ್ಸಿಂಗ್ ಅಂತ ನಾವು ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಪರ್ಸನ್ಗೆ, ಅಂದರೆ ಆಯುರ್ವೇದದಲ್ಲಿ ಯಾವುದೂ ಒಂದೇ
ಟ್ರೀಟ್ಮೆಂಟ್ ಅಂತ ಇರೋದಿಲ್ಲ. ಇಟ್ಸ್ ಬೇಸ್ಡ್ ಆನ್ ಪ್ರಕೃತಿ ಅಂತ ಹೇಳ್ತೀವಿ, ಬಾಡಿ ಪರ್ಸ್ನಾಲಿಟಿ. ಸೊ ಆ ಬಾಡಿ ಪರ್ಸ್ನಾಲಿಟಿ ಮೇಲೆ, ಪ್ರಕೃತಿ ಬೇಸಿಸ್ ಮೇಲೆ ನಾವು ಅವ್ರಿಗೆ ಮೆಡಿಸಿನ್ನ ಕೊಡ್ತಾ ಹೋಗ್ತೀವಿ. ಒಂದು 2-3 ತಿಂಗಳೊಳಗಡೆ ಅವ್ರಿಗೆ ಏನು ಸೋರಿಯಾಸಿಸ್ ಸಮಸ್ಯೆ ಇದೆ ಅದರಿಂದ ಅವರು ಖಂಡಿತ ಗುಣಮುಖರಾಗ್ಬೋದು. ಈ ಸೋರಿಯಾಸಿಸ್ ಅನ್ನೋದಕ್ಕೆ ಇಂಥದ್ದೇ ಒಂದು ಏಜ್ ಲಿಮಿಟ್ ಅಂತ ಇರೋದಿಲ್ಲ. ಸೊ ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಬೋದು, ಯಂಗ್ಸ್ಟರಲ್ಲೂ ಕಾಣಿಸ್ಕೊಳ್ಬೋದು, ಹಾಗೆ ವಯಸ್ಸಾದವರಲ್ಲಿ ಕೂಡ ಕಾಣಿಸ್ಕೊಳ್ಬೋದು. ಯಾವುದೇ ಥರದ ಈ ಫುಡ್ ಕಾಂಬಿನೇಷನ್, ಇನ್ಕಾಂಪಟೇಬಲ್ ಫುಡ್ ಏನಿದೆ ಅದನ್ನು ನಾವು ಸೇವಿಸ್ತಾ ಹೋದರೆ, ಈಗ ನಮ್ಮಲ್ಲಿ ಒಂದು ಮಗು ಬಂದಿತ್ತು, ಒಂದು 8 ವರ್ಷದ ಮಗು. ಸೊ ಅದಕ್ಕೆ ಮೈ ತುಂಬ ಸೋರಿಯಾಸಿಸ್ ಇತ್ತು. ಸೊ ನಾವು ಅವ್ರದ್ದು ಡಯಟ್ ಹಿಸ್ಟ್ರಿ ತೊಗೊಳ್ತಾ ಇದ್ದಾಗ ವಿಷಯ ಗೊತ್ತಾಯ್ತು ಏನಂದರೆ, ದಿನ ಮೊಸರನ್ನ ಮತ್ತು ಉಪ್ಪಿನಕಾಯಿನ ಅವರು ದಿನ ಸೇವನೆ ಮಾಡ್ತಿದ್ರು. ಅದ್ರ ಜೊತೆಗೆ ಮಧ್ಯಾಹ್ನ ಮೊಸರನ್ನ ಉಪ್ಪಿನಕಾಯಿ, ಹಾಗೆ ರಾತ್ರಿ ಹೊತ್ತು ಹಾಲನ್ನಕ್ಕೆ ಉಪ್ಪನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ರು. ಯಾವುದೇ ಥರದ ವೆಜಿಟೇಬಲ್ಸ್ ಆಗಲಿ ಫ್ರೂಟನ್ನಾಗಲಿ ತಿನ್ನೋದಕ್ಕೆ ತುಂಬ ಫಸಿ ಈಟರ್ ಆಗಿದ್ದರಿಂದ ಅದನ್ನು ರೆಫ್ಯೂಸ್ ಮಾಡ್ತಾಯಿತ್ತು ಅಂತ ಹೇಳಿ ಪೇರೆಂಟ್ಸು ಕೂಡ ಅದಕ್ಕೆ ಅಷ್ಟೊಂದು ಇದು ಮಾಡ್ತಾ ಇರಲಿಲ್ಲ. ಸೊ ದಿನ ಈ ರೀತಿ ಬ್ಯಾಡ್ ಕಾಂಬಿನೇಷನ್, ಹಾಲಿಗೆ ಉಪ್ಪನ್ನು ಹಾಕುವಂಥದ್ದು, ಸೊ ಆ ಥರ ಫುಡ್ಡನ್ನು ತಿಂದಿದ್ದರಿಂದ ಆ ಮಗುಗೆ ಸೋರಿಯಾಸಿಸ್ ಬಂದಿತ್ತು. ಇದೇ ರೀತಿ ಅಂದರೆ ಕೆಲವೊಂದು ಕಾರಣಗಳು ಇರುತ್ತೆ, ಯಾವುದೇ ಥರದ ಅಂದರೆ ಡಯಟ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಈ ಕಾರಣಗಳಿರುತ್ತೆ. ಅದನ್ನು ನಾವು ತೆಗಿತಾ ಹೋದರೆ ಸೋರಿಯಾಸಿಸ್ನ ನಾವು ಖಂಡಿತ ನಿವಾರಣೆ ಮಾಡ್ಬೋದು. ಬಹಳಷ್ಟು ಮಂದಿ ಕೇಳೋ ಒಂದು ಕಾಮನ್ ಕ್ವಶನ್ ಏನು ಅಂತಂದರೆ, ಈಗ ಆಲ್ರೆಡಿ ನನಗೆ ಸೋರಿಯಾಸಿಸ್ ಬಂದಿದೆ, ಯಾವ ಥರ ಫುಡ್ಡನ್ನು ನಾನು ತಿನ್ನಬೇಕು ಅಂತ ಹೇಳೋದಿದ್ರೆ, ಸಿಂಪಲಾಗಿ ಆಯುರ್ವೇದದಲ್ಲಿ ಪಥ್ಯ ಅಂತ ಹೇಳ್ತೀವಿ. ಪಥ್ಯ ಅಂತಂದರೆ ಏನೋ ತುಂಬ ಕಷ್ಟದ್ದಲ್ಲ, ನಮ್ಮ ದೇಹಕ್ಕೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಫುಡ್ಡನ್ನು ನಾವು ತಿನ್ನಬೇಕು. ಸೊ ಅದು ಈಸಿಲಿ ಡೈಜೆಸ್ಟಬಲ್ ಫುಡ್ ಅಂತ ಹೇಳ್ತೀವಿ. ಮತ್ತು ಟ್ರೆಡಿಷನಲ್ ಫುಡ್, ಸೊ ಯಾವುದೋ ಒಂದು ಸೋಷಿಯಲ್ ಮೀಡಿಯಾಗಳನ್ನು ನೋಡಿಕೊಂಡು ವೈಟ್ ಸಾಸ್ ಪಾಸ್ತಾ ಇರ್ಬೋದು, ಅಥವಾ ತರಕಾರಿಗಳಿಗೆ ಕ್ರೀಮನ್ನು ಹಾಕುವಂಥದ್ದು, ಹಾಲನ್ನು ಮಿಕ್ಸ್ ಮಾಡುವಂಥದ್ದು, ಮೊಸರನ್ನ ಮ್ಯಾರಿನೇಟ್ ಮಾಡಿ ಬಾಯ್ಲ್ ಮಾಡುವಂಥದ್ದು, ಅಥವಾ ಅಡುಗೆಗೆ ಮೊಸರನ್ನ ಹಾಕಿ ಕುಕ್ ಮಾಡುವಂಥದ್ದು, ಅಥವಾ ಕೆಲವೊಂದು ಹನಿ ಗ್ಲೇಸ್ಡ್ ರೆಸಿಪೀಸ್ ಬರುತ್ತೆ, ಆ ಥರದನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ ಸಿಂಪಲ್ಲಾಗಿ ಟ್ರೆಡಿಷನಲ್ ಫುಡ್ಗಳು ಏನಿದೆ, ಈಗ ನಮ್ಮದು ಅನ್ನ ರಸಮ್ ಇರ್ಬೋದು, ಸಾಂಬಾರು ಇರ್ಬೋದು, ಪಲ್ಯಗಳೇನಿದೆ, ಸೊ ಆ ಥರದ ಸಿಂಪಲ್ ಫುಡ್ಗಳನ್ನು ತಿಂದು, ಹಾಗೆ ಈಸಿ ಫಾರ್ ಡೈಜೆಷನ್. ಸೊ ಯಾವುದೇ ಊಟ ಮಾಡಬೇಕಾದ್ರೂ ಹಿಂದಿನ ಊಟ ಏನಿದೆ ಅದು ಜೀರ್ಣ ಆಗಿರಬೇಕು. ಆ ಹಿಂದಿನ ಪ್ರೀವಿಯಸ್ ಮೀಲ್ಸ್ ಡೈಜೆಷನ್ ಆಗದೇ ನೀವು ನೆಕ್ಸ್ಟ್ ಮೀಲ್ಸಿಗೆ ಹೋಗಬಾರ್ದು. ಅಂದರೆ ಹಸು ಇಲ್ಲ ಅಂತಂದರೆ ಊಟ ಮಾಡಲಿಕ್ಕೆ ಹೋಗಬಾರ್ದು, ಹಸುವಾದ ನಂತರನೇ ನೀವು ಊಟ ಮಾಡಬೇಕು. ಸೊ ಈಸಿಲಿ ಡೈಜೆಸ್ಟಬಲ್ ಫುಡ್ಡನ್ನು ನಾವು ತಿಂದ್ಕೊಳ್ತಾ ಹೋಗ್ಬೋದು. ಇದರಲ್ಲಿ ಬೆಸ್ಟ್ ಫುಡ್ಗಳು ಅಂತಂದರೆ ಒಂದು ರೆಡ್ ರೈಸ್ ಅಂತ ಹೇಳ್ತೀವಿ. ಸೊ ಯಾವ ಥರ ಅಕ್ಕಿನ ಯೂಸ್ ಮಾಡಬೇಕು ಅಂತಂದರೆ ರೆಡ್ ರೈಸ್ ಇಸ್ ದ ಬೆಸ್ಟ್. ಹಾಗೆ ಕಾಳುಗಳಲ್ಲಿ ಬರೋದು ಮುತ್ಗ ಅಂತ ಹೇಳ್ತೀವಿ, ಅಂತಂದರೆ ಗ್ರೀನ್ ಗ್ರಾಮ್ ಅಂತ ಹೇಳ್ತೀವಿ. ಸೊ ಆ ಗ್ರೀನ್ ಗ್ರಾಮನ್ನು ನಾವು ಯಥೇಚ್ಛವಾಗಿ ಬಳಸ್ಬೋದು. ಅದ್ರ ಜೊತೆ ಇನ್ನು ಬಾರ್ಲಿ ಬರುತ್ತೆ, ಸೊ ಬಾರ್ಲಿಯನ್ನು ಯೂಸ್ ಮಾಡ್ಬೋದು. ತರಕಾರಿಗಳಲ್ಲಿ ಬೆಸ್ಟ್ ಅಂತಂದರೆ ಈ ಗಾರ್ಡ್ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ ಅಂತಂದರೆ ಹೀರೆಕಾಯಿ, ಸೋರೆಕಾಯಿ, ಬೂದುಗುಂಬಳಕಾಯಿ, ತೊಂಡೆಕಾಯಿ, ಈ ಥರದ ಗಾರ್ಡ್ ವೆಜಿಟೇಬಲ್ಸ್ ಏನಿದೆ ಅದು ನಮಗೆ ಈ ಸೋರಿಯಾಸಿಸ್ನಲ್ಲಿ ತುಂಬ ಅಂದರೆ ಹೆಲ್ಪ್ಫುಲ್ ಆಗಿರುತ್ತೆ. ಬರೀ ಆಹಾರ ಕೂಡ ಅಲ್ಲದೆ ಕೆಲವೊಮ್ಮೆ ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಕೂಡ ನಮಗೆ ಆಟೋ ಇಮ್ಯುನಿಟಿ ಡಿಸಾರ್ಡರ್ಗಳು ಖಂಡಿತ ಬರುತ್ತೆ. ಈ ಒತ್ತಡದಲ್ಲಿ ಊಟ ಮಾಡುವಂಥದ್ದು, ಸ್ಟ್ರೆಸ್ಫುಲ್ ಆಗಿದ್ದಾಗ ನಾವು ತಿನ್ನುವಂಥದ್ದು, ಹಾಗೆ ಸ್ಟ್ರೆಸ್ ಜಾಸ್ತಿ ಆದಾಗ ಕೆಲವೊಬ್ಬರು ಜಂಕ್ ಫುಡ್ಗಳನ್ನು ಜಾಸ್ತಿ ತಿಂತಾ ಹೋಗ್ತಾರೆ. ಹಾಗೆ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಆಟೋಮೆಟಿಕಲಿ ನಮ್ಮ ಇಮ್ಯುನಿಟಿ ಮೇಲೆ ಅದು ಎಫೆಕ್ಟ್ ಆಗೇ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಈ ಸೋರಿಯಾಸಿಸ್ ಅಂತಹ ಆಟೋ ಇಮ್ಯುನಿಟಿ ಡಿಸಾರ್ಡರ್ಗಳು ಬರ್ತಾ ಹೋಗುತ್ತೆ. ತುಂಬ ಜನ ಕೇಳ್ತಾರೆ, ಏನಾದರೂ ಮನೆ ಮದ್ದಿದೆಯಾ ಸೋರಿಯಾಸಿಸ್ಗೆ ಅಂತ. ಸೊ ಸೋರಿಯಾಸಿಸ್ ಬರದೇ ಇರೋ ಹಾಗೆ ಪ್ರಿವೆಂಟ್ ಮಾಡೋದು ತುಂಬ ಸುಲಭ, ಹೆಲ್ದಿ ಡಯಟನ್ನು ಫಾಲೋ ಮಾಡ್ಕೊಂಡು ಹೋಗೋದು. ಬಟ್ ಸೋರಿಯಾಸಿಸ್ ಬಂದ ಮೇಲೆ ಯಾವುದೇ ಥರದ ಮನೆ ಮದ್ದು ಅಂತ ಅದಕ್ಕೆ ಇಲ್ಲ. ಸೊ ನೀವು ಟ್ರೀಟ್ಮೆಂಟನ್ನು ಸರಿಯಾದ ರೀತಿ ಅದನ್ನು ಡಯಾಗ್ನೋಸ್ ಮಾಡಿಸಿ ಅದಕ್ಕೆ ತಕ್ಕನಾದಂಥ ಟ್ರೀಟ್ಮೆಂಟ್ನ ತಗೊಂಡು ವಾಸಿ ಮಾಡ್ಕೊಳ್ಬೋದು. ಅದೊಂದು ಗೊತ್ತಿರಲಿ, ಯಾಕೆಂತಂದರೆ ಈಗ ಸೋರಿಯಾಸಿಸ್ ನನಗೆ ವಾಸಿನೇ ಆಗೋದಿಲ್ಲ ಅಂತ ವರ್ಷಾನುಗಟ್ಟಲೆ ಮೆಡಿಸಿನ್ನ ತೊಗೊಳ್ತಾರೆ. ಅದ್ರ ಜೊತೆ ಏನಾಗುತ್ತೆ, ಎಷ್ಟೋ ಜನಕ್ಕೆ ಸೋರಿಯಾಸಿಸ್ ಜೊತೆ ಆರ್ಥ್ರೈಟಿಸ್ ಕೂಡ ಬಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಕೂಡ ಆಗಿರುತ್ತೆ. ಸೊ ಈ ಸೋರಿಯಾಟಿಕ್ ಆರ್ಥ್ರೈಟಿಸ್ ಜೊತೆನೂ ಅಂದರೆ ನಡೆಯೋದಕ್ಕೆ ಆಗೋದಿಲ್ಲ, ನನಗೆ ಕಾರಿಂದ ಇಳಿಯೋದಕ್ಕೆ ಆಗೋದಿಲ್ಲ, ಮೆಟ್ಲೆ ಹತ್ತೋದಕ್ಕೆ ಆಗೋದಿಲ್ಲ, ಅಷ್ಟು ಸಫರ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿನೇ ಈ ಸೋರಿಯಾಸಿಸ್ ಏನಿದೆ ಅದು ಕ್ಯೂರಬಲ್. ನೀವು 2-3 ತಿಂಗಳಲ್ಲಿ ನಿಮ್ಮ ಡಯಟ್ ಹಾಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಆಯುರ್ವೇದದ್ದು ಡಿಟಾಕ್ಸಿಫಿಕೇಷನ್ ಏನಿದೆ ಅದನ್ನು ಮಾಡಿಸ್ಕೊಂಡು 2-3 ತಿಂಗಳಲ್ಲಿ ನೀವು ಮೆಡಿಸಿನ್ನ ತೊಗೊಂಡ್ರೆ ಖಂಡಿತ ನೀವು ಅದನ್ನು ವಾಸಿ ಕೂಡ ಮಾಡ್ಕೋಬೋದು.